ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾಂ. ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣಾಯ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ಜಗತ್ತೇ ವಂದೇ. ಈ ದಿನ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರಗಳು 27 ನಕ್ಷತ್ರಗಳು ನೋಡಿ, 27 ನಕ್ಷತ್ರಗಳಲ್ಲೇ ಎಲ್ಲರ ಜನ್ಮ ರಹಸ್ಯವು ಅಡಗಿರುತ್ತದೆ. ಒಂದು ರಾಶಿಯಲ್ಲಿ ಒಂದು ನಕ್ಷತ್ರ, 3 ನಕ್ಷತ್ರದಲ್ಲಿ 9 ಪಾದಗಳು, ಈ ರೀತಿ 30 ಡಿಗ್ರಿಗೆ ಹಂಚಿ ಒಂದು ನಕ್ಷತ್ರಕ್ಕೆ 9 ಪಾದಗಳು. ಒಂದೊಂದು ನಕ್ಷತ್ರ 4 ಪಾದ, 2 ನಕ್ಷತ್ರ 2 ಕಾಲು ನಕ್ಷತ್ರ, 2 ಕಾಲು ನಕ್ಷತ್ರ. ಅಶ್ವಿನಿಗೆ ಒಂದು ಮೇಷರಾಶಿಯಲ್ಲಿ ಅಶ್ವಿನಿ ಭರಣಿ ಕೃತಿಕ 1ನೇ ಪಾದದವರೆಗೂ 9 ಪಾದಗಳು ಇರುತ್ತೆ. ಇದನ್ನು 30 ಡಿಗ್ರಿಗೆ ಹಂಚಿ ಚಂದ್ರನು ಸಂಚಲನ ಮಾಡುವಾಗ ಯಾವ ರಾಶಿಯಲ್ಲಿ ಚಂದ್ರನಿರುತ್ತಾನೆ ಅದೇ ಆ ವ್ಯಕ್ತಿಯ ರಾಶಿ ಆಗಿರುತ್ತದೆ. ವಿಶೇಷವಾಗಿ ಆ ರಾಶಿ ನಕ್ಷತ್ರ ನೋಡಿ, ಮೊದಲಿಗೆ ನಾವು ಕೇಳೋದು ಆ ವ್ಯಕ್ತಿಯ ನಕ್ಷತ್ರ, ಯಾವ ನಕ್ಷತ್ರದವರು, ಯಾವ ನಕ್ಷತ್ರ ಅನುಕೂಲ ಇದೆ ನೋಡಿ, ಆ ನಕ್ಷತ್ರ ಅಂದರೇನು, ಆ ನಕ್ಷತ್ರದ ಗುಣಧರ್ಮಗಳೇನು ಆ ವ್ಯಕ್ತಿಯಲ್ಲಿ ಅಡಗಿರುತ್ತದೆ. ಯಾವುದು ಶುಭ ಯಾವುದು ಅಶುಭ, ಮತ್ತು ನಾವು ಈ ನಕ್ಷತ್ರ ಸಹಾಯದಿಂದ ನಾವು ಯಾವ ರೀತಿ ಲಾಭವನ್ನು ಪಡಿಬೇಕು ಅನ್ನೋದನ್ನು ತಿಳಿತಾ ಹೋಗೋಣ. ಇವತ್ತು ವಿಶೇಷವಾಗಿ ನಕ್ಷತ್ರ ಲಾಭ, ನಕ್ಷತ್ರಗಳ ದೇವತೆಗಳನ್ನು ತಿಳಿಬೇಕು ನಾವು. ನಮ್ಮ ನಕ್ಷತ್ರ ಯಾವುದು, ಆ ನಕ್ಷತ್ರ ದೇವತೆ ಯಾವುದು, ಅದನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತದೆ. ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಅಶ್ವಿನಿ ದೇವತೆಗಳು ಅಂತ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನ ದೇವತೆಗಳಾಗಿರ್ತದೆ. ಭರಣಿ ನಕ್ಷತ್ರಕ್ಕೆ ಯಮದೇವ ಆಗಿರ್ತಾನೆ. ಅದೇ ರೀತಿ ಕೃತಿಕಾ ನಕ್ಷತ್ರಕ್ಕೆ ಅಗ್ನಿದೇವ ಆಗಿರ್ತಾನೆ. ನೋಡಿ, ಅವರು ಆ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಶುಭವನ್ನು ಉಂಟು ಮಾಡುತ್ತದೆ. ರೋಹಿಣಿ ನಕ್ಷತ್ರ ಬ್ರಹ್ಮದೇವ ಆಗಿರ್ತಾನೆ. ಅದೇ ರೀತಿ ಮೃಗಶಿರ ನಕ್ಷತ್ರ ಚಂದ್ರನಾಗಿರ್ತಾನೆ. ಅದೇ ರೀತಿ ಆರಿದ್ರ ನಕ್ಷತ್ರ ಶಿವ ಆಗಿರ್ತಾನೆ. ಅದೇ ರೀತಿ ಪುನರ್ವಸು ನಕ್ಷತ್ರ ಅದಿತಿ ದೇವ ಆಗಿರುತ್ತದೆ. ಅದೇ ರೀತಿ ಪುಷ್ಯ ನಕ್ಷತ್ರ ಗುರು ನೋಡಿ, ಅವರು ಗುರು ಆರಾಧನೆ ಮಾಡೋದ್ರಿಂದ ತುಂಬ ಲಾಭ. ಅದೇ ರೀತಿ ಆಶ್ಲೇಷ ನಕ್ಷತ್ರ ಸರ್ಪ ಆಗಿರುತ್ತದೆ. ಮಖ ನಕ್ಷತ್ರ ಪಿತೃದೇವತೆಗಳಾಗಿರ್ತದೆ. ಪುಬ್ಬ ನಕ್ಷತ್ರ ಭಗ. ಉತ್ತರ ನಕ್ಷತ್ರ ಬಂದು ಆರ್ಯಮ. ಹಸ್ತ ನಕ್ಷತ್ರ ಬಂದು ರವಿ ಸೂರ್ಯದೇವ ಆಗಿರ್ತಾನೆ. ಚಿತ್ತ ನಕ್ಷತ್ರ ತ್ವಷ್ಟ ಆಗಿರುತ್ತದೆ. ಅದೇ ರೀತಿ ಸ್ವಾತಿ ನಕ್ಷತ್ರ ಮರುತ ಅಂತ ಇರುತ್ತೆ. ಅದೇ ರೀತಿ ವಿಶಾಖ ನಕ್ಷತ್ರ ಇಂದ್ರ. ಅದೇ ರೀತಿ ಅನುರಾಧ ನಕ್ಷತ್ರಕ್ಕೆ ಮಿತ್ರ ದೇವತೆ. ಅದೇ ಜ್ಯೇಷ್ಠ ನಕ್ಷತ್ರಕ್ಕೆ ಇಂದ್ರ. ಮತ್ತೆ ಮೂಲಾ ನಕ್ಷತ್ರಕ್ಕೆ ನಿರುತಿ. ಅಲ್ಲಿ ಪೂರ್ವಾಷಾಢ ನಕ್ಷತ್ರಕ್ಕೆ ಜಲ ನೋಡಿ. ಉತ್ತರಾಷಾಢ ನಕ್ಷತ್ರ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ನೋಡ್ಬೋದು, ಜಲಕ್ರೀಡೆ ಅವರಿಗೆ ತುಂಬ ಖುಷಿಯಾಗಿರ್ತದೆ. ಉತ್ತರಾಷಾಢ ನಕ್ಷತ್ರಕ್ಕೆ ವಿಶ್ವದೇವತೆ. ಶ್ರವಣ ನಕ್ಷತ್ರ ಅಂದರೆ ವಿಷ್ಣು. ಧನಿಷ್ಠ ನಕ್ಷತ್ರಕ್ಕೆ ವಸು. ಶತಭಿಷ ವರುಣ. ಪೂರ್ವಭಾದ್ರ ಬಂದು ಅಚೈಕ ಪಾದ ಅಂತ ಹೇಳ್ತೀವಿ. ಉತ್ತರ ಭಾದ್ರ ಬಂದು ಐರ್ಬುಗ್ನ. ರೇವತಿ ಬಂದು ಪೂಷ ದೇವತೆ ನೋಡಿ. ವಿಶೇಷವಾಗಿ ಈ ದೇವತೆಗಳು ಅವರು ಆರಾಧನೆ ಮಾಡೋದ್ರಿಂದ ನಿಮಗೆ ಮತ್ತೆ ಅದಕ್ಕೆ ಒಂದು ಮರ ಇರುತ್ತೆ, ಆ ಮರಗಳ ಆರಾಧನೆ ಮಾಡೋದು ವಿಶೇಷಗಳ ತಿಳ್ಕೋಬೇಕು. ಮತ್ತು ಅಶ್ವಿನಿ ಮಖ ಮೂಲ ಈ ರೀತಿ 3 ನಕ್ಷತ್ರಕ್ಕೆ ಒಂದು ಗ್ರಹವನ್ನು ಆಧಿಪತ್ಯ ಮಾಡಿದ್ದಾರೆ. ವಿಶೇಷವಾಗಿ ಕೇತು ನಕ್ಷತ್ರದಿಂದನೇ ಆರಂಭ ಆಗುತ್ತದೆ. ಅಶ್ವಿನಿ ಮಖ ಮೂಲ ಇದು ಮೂಲ ತ್ರಿಕೋಣ ಆಗಿರ್ತದೆ ನೋಡಿ. 1, 5, 9 ಯಾವ ರೀತಿ ಅಂತ ತಿಳ್ಕೊಬೇಕಂದ್ರೆ, ಅಶ್ವಿನಿ ನಕ್ಷತ್ರ ಮೇಷರಾಶಿ, ಅಲ್ಲಿ ಮಖ ನಕ್ಷತ್ರ ಬಂದು ಸಿಂಹರಾಶಿ 5ನೇ ಮನೆ, 9ನೇ ಮನೆ ಅಲ್ಲಿ ಬಂದು ಮೂಲ ನಕ್ಷತ್ರ. ಇದೇ ರೀತಿ ಎಲ್ಲ ನಕ್ಷತ್ರಗಳನ್ನು 3 ಪಾದ ಮೂಲ ತ್ರಿಕೋಣಕ್ಕೆ ಹಂಚಿದ್ದಾರೆ. ಕೃತಿಕಾ ಮತ್ತೆ ಉತ್ತರಾಷಾಢ ಇಲ್ಲಿ 3 ನಕ್ಷತ್ರಕ್ಕೆ ರವಿ ಅಧಿಪತಿ ಆಗಿರ್ತಾನೆ. ರೋಹಿಣಿ ಹಸ್ತ ಶ್ರವಣ ಇಲ್ಲಿ ಬಂದು ಚಂದ್ರ ಆಗಿರ್ತಾನೆ. ಅದೇ ರೀತಿ ಮೃಗಶಿರ ಚಿತ್ತ ಧನಿಷ್ಠ ಮಂಗಳ ಆಗಿರ್ತಾನೆ. ಆಶ್ಲೇಷ ಜ್ಯೇಷ್ಠ ರೇವತಿ ಬುಧ ಆಗಿರ್ತಾನೆ. ಪುನರ್ವಸು ವಿಶಾಖ ಪೂರ್ವಭಾದ್ರ ಗುರು ಆಗಿರ್ತಾನೆ. ಭರಣಿ ಪುಬ್ಬ ಪೂರ್ವಾಷಾಢ ಶುಕ್ರ ಆಗಿರ್ತಾನೆ. ಪುಷ್ಯ ಅನುರಾಧ ಉತ್ತರಾಷಾಢ ಇಲ್ಲಿ ಶನಿ ದೇವರಾಗಿರ್ತಾರೆ ನೋಡಿ. ಶನಿ ಗ್ರಹಗಳ ಆ ನಕ್ಷತ್ರಗಳು, ಆ ಗ್ರಹಗಳು ಅಧಿದೇವತೆಗಳನ್ನು ನೀವು ಸರಿಯಾಗಿ ತಿಳ್ಕೊಂಡು ಆರಾಧನೆ ಮಾಡ್ತಾ ಹೋದರೆ ನಿಮ್ಗೆ ಏನೇ ಕಷ್ಟ ಇದ್ರೂ ಕ್ಷಮನ ಆಗುತ್ತಾ ಹೋಗ್ತಾವೆ. ಮತ್ತು ಯಾವ ನಕ್ಷತ್ರ ಏನಕ್ಕೆ ಅನುಕೂಲ, ನಾವು ಯಾವ ನಕ್ಷತ್ರಗಳು ಶುಭ ಯಾವ ನಕ್ಷತ್ರಗಳು ಅಶುಭ, ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಮೊದಲು ಆ ವಾರ ನಕ್ಷತ್ರವನ್ನು ನೋಡಲು ಇರುತ್ತದೆ. ಯಾವ ರೀತಿ ನೋಡಬೇಕು, ಅನುರಾಧ ಮೃಗಶಿರ ರೋಹಿಣಿ ಹಸ್ತ ರೇವತಿ ಸ್ವಾತಿ ಮಖ ಉತ್ತರಾಷಾಢ ಉತ್ತರಾಭಾದ್ರ ಈ ನಕ್ಷತ್ರಗಳು ಶ್ರೇಷ್ಠ ಶುಭ ನಕ್ಷತ್ರಗಳು ಆಗಿರುತ್ತವೆ ನೋಡಿ. ಶುಭ ನಕ್ಷತ್ರಗಳ ಈ ರೀತಿ ನಾವು ತಿಳ್ಕೊಂಡು ಆ ದಿನ ಕೆಲಸ ಮಾಡಿದರೆ ತುಂಬ ಶುಭ ಆಗುತ್ತದೆ. ಆ ಶುಭವನ್ನು ತಿಳಿಬೇಕು. ಮತ್ತು ಈ ನಕ್ಷತ್ರಗಳಲ್ಲಿ
ಕ್ಷಿಪ್ರ ನಕ್ಷತ್ರಗಳು ಅಂತ. ಕ್ಷಿಪ್ರ ಅಂದರೆ ಬೇಗ ಬೆಳಕನ್ನು ಚೆಲ್ಲೋ ನಕ್ಷತ್ರಗಳು, ನಮಗೆ ಬೇಗ ಲಾಭ ಕೊಡೋಂಥವು. ಕ್ಷಿಪ್ರವಾಗಿ ಶೀಘ್ರ, ಸ್ವಾಮಿ ನಂಗೆ ಬೇಗ ಆಗಿಬಿಡ್ಬೇಕು, ಕೆಲಸ ಆಗಬೇಕು ಅಂತ ಹೇಳ್ತೀವಿ. ಯಾವ ಕೆಲಸ ಯಾವುದು ನೋಡಿ, ಯಾವ ನಕ್ಷತ್ರಗಳು ಯಾವ ರೀತಿಯಲ್ಲಿ ನೋಡಬೇಕು, ಮತ್ತು ಅವ್ರಿಗೆ ವಿಶೇಷವಾಗಿ ಅವರ ಜನ್ಮರಾಶಿ ವಿವಾಹಕ್ಕೆ ಒಂದೇ ನಾವು ನಕ್ಷತ್ರ ಕೂಟವನ್ನು ನೋಡ್ತೀವಿ. ಯಾವ ರೀತಿ ಸಾಲಾವಳಿಯಲ್ಲಿ ಮ್ಯಾಚಿಂಗ್ ನೋಡ್ತೀವಿ, ಸ್ಟಾರ್ ಮ್ಯಾಚಿಂಗನ್ನು ನಾವು ವ್ಯಾಪಾರ ಉದ್ಯೋಗಕ್ಕೆ ಪಾರ್ಟ್ನರ್ಶಿಪ್ಗೆ ನೋಡಬೇಕು. ನೋಡಿ, ಜನ್ಮ ನಕ್ಷತ್ರ ಬಂದರೆ ಅದು ಶುಭ ಆಗಿರ್ತದೆ ಅವ್ರ ವ್ಯವಹಾರ ಅನುಕೂಲತೆಗೆ, ಅದೇ ವಿವಾಹಕ್ಕೆ ಇಡಬಾರ್ದು. ಅದೇ ರೀತಿ ನಕ್ಷತ್ರಗಳು ಯಾವ ರೀತಿಗಳು ನಮಗೆ ಲಾಭ ಮತ್ತು ಅಶುಭಗಳು. ಜನ್ಮ ನಕ್ಷತ್ರ ಅಶ್ವಿನಿ ಮಖ ಮೂಲ ಜನ್ಮ ನಕ್ಷತ್ರನೇ ಆಗಿರ್ತದೆ. ಭರಣಿ ಪುಬ್ಬ ಪೂರ್ವಾಷಾಢ ಒಂದು ಜನ್ಮ ತಾರೆ. ಆ ವ್ಯಕ್ತಿಯ ನಕ್ಷತ್ರದಿಂದ ದಿನನಿತ್ಯ ನಕ್ಷತ್ರವನ್ನು ಎಣಿಸಬೇಕು ನಾವು. ಎಣಿಸಿ ನಮಗೆ ಒಂದು ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದಿಂದ ಆರಿದ್ರ ನಕ್ಷತ್ರ ಅಂತ ತಗೊಳ್ಳೋಣ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ. ಇಲ್ಲಿ 7ನೇ ನಕ್ಷತ್ರ. ಅವತ್ತು ಅಶ್ವಿನಿ ನಕ್ಷತ್ರ ಇತ್ತು, ಆ ದಿನ ಆರಿದ್ರ ನಕ್ಷತ್ರ ಇತ್ತು. ಆ ಆರಿದ್ರ ನಕ್ಷತ್ರಕ್ಕೆ ಏನು 7 ಬಂದರೆ ಏನು ಅಂದರೆ ವಧತಾರೆ ಅಂತ. ಅವತ್ತು ಮಾಡಿದ ಕೆಲಸಗಳು ಅವರಿಗೆ ತೊಂದರೆ ಆಗುತ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಭರಣಿ ನಕ್ಷತ್ರದವರಿಗೆ ಯಾವುದಾದ್ರೂ ಇಲ್ಲಿ ಪುನರ್ವಸು ನಕ್ಷತ್ರ ತಗೊಳ್ಳೋಣ. ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು. ನೋಡಿ, 6ನೇ ನಕ್ಷತ್ರ ಬಂತು. 6ನೇ ನಕ್ಷತ್ರ ಬಂದರೆ ಸಾಧಕ ತಾರೆ ಬಂದರೆ ದ್ರವ್ಯ ಲಾಭ ಅಂತ ಹೇಳ್ತೀವಿ ನಾವು. ಅದೇ ರೀತಿ ನಮಗೆ ಈ ರೀತಿ ಈ ನಕ್ಷತ್ರಗಳನ್ನು ನೋಡಿಕೊಂಡು ಅದೇ ರೀತಿ ಪುನರ್ವಸು ನೋಡೋಣ. ಅಶ್ವಿನಿಗೆ ಪುನರ್ವಸು, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು. 7ನೇ ನಕ್ಷತ್ರ ಬಂದರೆ ಅಲ್ಲಿನ ವಧತಾರೆ. ಪುಷ್ಯ ನಕ್ಷತ್ರ ನೋಡಿ, ಅವರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿ ಪುಷ್ಯ ನಕ್ಷತ್ರ ಬಂದರೆ 8ನೇ ನಕ್ಷತ್ರ ಆಗುತ್ತದೆ ಎಣಿಸ್ತಾ ಹೋದರೆ. ಅಲ್ಲಿ ಮಿತ್ರ ತಾರೆ ಆಗುತ್ತೆ. ಮಿತ್ರ ತಾರೆ ಆಗಿದ್ದರೆ ಅಂತರ್ಜತಿಗೆ ವ್ಯಾಪಾರ ಅನುಕೂಲತೆಗಳು ಇರುತ್ತದೆ, ಮತ್ತು ಆ ದಿನ ಅವರಿಗೆ ಶುಭ ಆಗಿರುತ್ತದೆ ಅಂತ. ಚಂದ್ರ ಬಲಂತು ದೇವ, ತಾರಾ ಬಲಂತು ದೇವ ಅಂತ ಮಂತ್ರವನ್ನು ಹೇಳ್ತಾರೆ ಪೂಜೆಯಲ್ಲಿ. ಆ ದಿನ ಮಾಡೋ ಕೆಲಸ ಚಂದ್ರಬಲ ತಾರಾಬಲ ಶುಭ ಆಗಿರಬೇಕು ಅಂತ. ಮೇನ್ ನಕ್ಷತ್ರ, ಆ ನಕ್ಷತ್ರ ದಿನ ಆ ನಕ್ಷತ್ರ ಅವ್ರಿಗೆ ಶುಭ ಆಗಿದ್ರೆ ತುಂಬ ಒಳ್ಳೆಯದು. ಒಂದು ಜನ್ಮನ ತಾರೆ, ಸಂಪತ್ತಾರೆ, ಮಿತ್ರ ವಿಪತ್ತಾರೆ, ಕ್ಷೇಮ ತಾರೆ, ಪ್ರತ್ಯೇಕ ತಾರೆ, ಸಾಧನ ತಾರೆ, ವಧ ತಾರೆ, ಮಿತ್ರ ತಾರೆ, ಪರಮ ಮಿತ್ರ ತಾರೆ ಅಂತ ಹೇಳ್ತೀವಿ ನಾವು. ಜನ್ಮ ತಾರೆ ಅಂದರೆ ಜನ್ಮ ತಾರೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಆ ರೀತಿ ನಾವು ತಿಳ್ಕೊಂಡು ಜನ್ಮ ತಾರೆಯಲ್ಲಿ ಯಾವ ಕೆಲಸ ಮಾಡಿದರೆ ಒಳ್ಳೆಯದು. ಜನ್ಮ ತಾರೆಯಲ್ಲಿ ಅವರು ವಿದ್ಯಾರಂಭ, ಭೂಮಿ ಖರೀದಿ, ಗೃಹ, ಹೊಲ, ಮನೆ, ಆಸ್ತಿ, ಕಟ್ಟಡ, ವಾಹನ, ಆಫೀಸ್ ಕೆಲಸಗಳು ಆರಂಭ ಮಾಡೋದಿದ್ದರೆ ಜನ್ಮ ನಕ್ಷತ್ರ ಅಷ್ಟಂತ ಶುಭ. ಏನು ಮಾಡಬಾರ್ದು ಆ ದಿನ ಆಸ್ಪತ್ರೆ ಸೇರೋದು, ವಿವಾಹ ಆಗೋದು, ಕಟಿಂಗ್ ಮಾಡಿಸೋದು, ಈ ರೀತಿ ಜನ್ಮ ತಾರೆಯಲ್ಲಿ ಮಾಡಬಾರ್ದು. ಇನ್ನು ಇತರೆ ಕೆಲಸಗಳನ್ನು ನೋಡಿ, ಇಂಥ ನಕ್ಷತ್ರಕ್ಕೆ ಜನ್ಮ ನಕ್ಷತ್ರ ಬಂದರೆ ಅವರು ಈ ದಿನ ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು, ತುಂಬ ಶುಭವನ್ನು ತಿಳಿಯುತ್ತದೆ. ಅದಕ್ಕೆ ಮ್ಯಾಚಿಂಗನ್ನು ನಾವು ಸಾಲಾವಳಿ ಮದುವೆಗೆ ಅಷ್ಟೇ ನೋಡ್ತೀವಿ. ಇದನ್ನು ಪ್ರತಿಯೊಂದು ವ್ಯಾಪಾರ ಉದ್ಯೋಗ ಮಾಡೋರು, ಅವರ ಫ್ರೆಂಡ್ಸ್, ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಯಾರಿಗೇ ಇರಲಿ ಅಷ್ಟ್ರಿಗೂ ನೋಡ್ಬೇಕು. ಇದನ್ನು ನೋಡಿ ಮತ್ತು ಯಾವುದೋ ಒಂದು ಬಿಸ್ನೆಸ್ ಕಂಪ್ನಿಗೆ ಹೋಗ್ತಾ ಇದ್ರಿ, ಆ ಹೆಸರು, ಆ ನಕ್ಷತ್ರ, ಆ ವ್ಯಕ್ತಿ ಅದನ್ನು ನೋಡಿಕೊಂಡು ಹೋಗ್ಬೋದು. ಇವರು ನಿಮಗೆ ಶುಭನೋ ಅಶುಭನೋ ಅಂತ ಗೊತ್ತಾಗುತ್ತೆ. ಆ ರೀತಿ ತಿಳ್ಕೊಂಡು ನಕ್ಷತ್ರಗಳ ಲಾಭವನ್ನು ಪಡಿಬೇಕು ನಾವು. ಇದು ರಹಸ್ಯ ಆಗಿರ್ತದೆ. ಈ ರಹಸ್ಯಗಳನ್ನು ತಿಳ್ಕೊಂಡು ನಿಮಗೆ ಮಾಡಿದ್ದೆ ಆದರೆ ತುಂಬ ಲಾಭಗಳು ಬರುತ್ತವೆ. ನೋಡಿ, ಆವಾಗಲೇ ಹೇಳಿದ್ವಿ ಕ್ಷಿಪ್ರ ನಕ್ಷತ್ರಗಳು ಅಂತ. ನೋಡಿ, ಯಾವ ನಕ್ಷತ್ರದಲ್ಲಿ ಏನು ಮಾಡಿದರೆ ಶುಭ ಲಾಭ, ಇದು ಕಾಮನ್ ಆಗಿರುತ್ತದೆ. ಇದು ಜನ್ಮ ನಕ್ಷತ್ರಕ್ಕೆ ನೋಡುವಂಥದ್ದು ಕಾಮನ್ ಆಗೋಂಥದ್ದು. ಅಶ್ವಿನಿ, ಪುಷ್ಯ, ಹಸ್ತ ನಿಮಗೆ ಕ್ಷಿಪ್ರ ನಕ್ಷತ್ರಗಳಾಗಿರ್ತವೆ. ಲಘು ಕೆಲಸಗಳಲ್ಲಿ ಅಂದರೆ ಅಲಂಕಾರ, ಕ್ರೀಡೆ, ಔಷಧಿ, ಹೊಸ ಉದ್ಯಮ, ಪ್ರಯಾಣ, ಆರಂಭ ಇವು ನಿಮಗೆ ಬೇಗ ಫಲಗಳನ್ನು ದೊರಕಿಸುತ್ತವೆ. ಧಾರುಣ ನಕ್ಷತ್ರಗಳು ಅಂತ ನೋಡಿ, ಧಾರುಣ ನಕ್ಷತ್ರಗಳು ಮೂಲ, ಜ್ಯೇಷ್ಠ, ಆರಿದ್ರ, ಆಶ್ಲೇಷ ಈ ನಕ್ಷತ್ರಗಳು ಮಾಟ ಮಂತ್ರ, ವಾಮಾಚಾರ, ಪೂಜೆ, ಕ್ಷುದ್ರ ದೇವತೆಗಳ ಆರಾಧನೆಗೆ ತುಂಬ ಲಾಭಗಳನ್ನು ಕೊಡುತ್ತವೆ. ನೋಡಿ, ಏನಾದರೂ ನಾವು ಶಕ್ತಿ ದೇವತೆಗಳನ್ನು ಒಲಿಮೆ ಪಡಿಬೇಕು, ದುರ್ಗಾದೇವಿ, ಶಕ್ತಿ ದೇವತೆಗಳನ್ನು, ಕ್ಷುದ್ರ ದೇವತೆಗಳನ್ನು, ಈ ರೀತಿ ನಾವು ಫಲಗಳನ್ನು ಪಡಿಬೇಕು. ಅದು ಹೆಸರೇ ಹೇಳುತ್ತೆ ಧಾರುಣ ಅಂತ. ಧಾರುಣ ಅಂದರೆ ಕಠಿಣವಾಗಿದ್ದು ಅಂತ. ಆ ದಿನ ನೀವು ಮಾಡಿದರೆ ತುಂಬ ಒಳ್ಳೆಯದು. ಮೃದು ನಕ್ಷತ್ರಗಳು, ಮೃದು ಅಂದರೆ ಸಾಫ್ಟ್. ಇಲ್ಲಿ ಚಿತ್ತ, ಅನುರಾಧ, ಮೃಗಶಿರ, ರೇವತಿ ಈ ನಕ್ಷತ್ರಗಳಲ್ಲಿ ಹೊಸ ಬಟ್ಟೆ, ನಾಟ್ಯ, ಸಂಗೀತ, ಸ್ತ್ರೀ ಪುರುಷ ಪ್ರೀತಿ ಪ್ರೇಮ ಆರಂಭ ಮತ್ತು ವಧುವರ ವೀಕ್ಷಣೆ ಮಾಡೋಂಥದ್ದು. ಪ್ರೀತಿ ಪ್ರೇಮ ಆರಂಭ ಅಂದರೆ ಲವ್ ಮಾಡೋಂಥದ್ದಲ್ಲ, ಅದು ಇರಲಿ. ಮತ್ತು ನೀವು
ಹೆಣ್ಣು ಗಂಡು ವೀಕ್ಷಣೆ ಮಾಡೋಂಥದ್ದು. ಈ ದಿನ ನಿಮಗೆ ಚಿತ್ತ, ಅನುರಾಧ, ಮೃಗಶಿರ, ರೇವತಿ ದಿವಸ ಆ ದಿನ ನಕ್ಷತ್ರಗಳಿದ್ರೆ ನಿಮಗೆ ಶುಭ ಅಂತ. ಮೃದು ನಕ್ಷತ್ರ, ಸ್ಥಿರ ನಕ್ಷತ್ರಗಳು ನೋಡಿ, ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡುವಾಗ ನೋಡಿ ಯಾವ ನಕ್ಷತ್ರಗಳು ಇರಬೇಕು ಈ ರೀತಿ ನೋಡಬೇಕು. ರೋಹಿಣಿ, ಉತ್ತರ, ಉತ್ತರಾಷಾಢ, ಉತ್ತರಾಭಾದ್ರ ಈ 4 ನಕ್ಷತ್ರದಲ್ಲಿ ಸ್ಥಿರ ಆಸ್ತಿಗಳನ್ನು, ಪಟ್ಟಾಧಿಕಾರ ನೋಡಿ, ನೀವೇನಾದರೂ ಅಧಿಕಾರ ಸ್ವೀಕಾರ ಮಾಡ್ತಿದ್ದೀರಿ, ಒಂದು ಪೋಸ್ಟ್ ಹೋಗ್ತಾ ಇದ್ದೀರಿ, ಇಂಥ ದಿನ ನೀವೇನಾದರೂ ಅಧಿಕಾರ ಪಡೆದಿದ್ದೆ ಆದರೆ ನಿಮಗೆ ಸ್ಥಿರವಾಗಿ ಉಳಿಯೋಂಥದ್ದು, ಆಸ್ತಿ ಖರೀದಿ ಮಾಡೋಂಥದ್ದು. ಸ್ಥಿರ ಅಂದರೆ ಅಲ್ಲಿ ಶಾಶ್ವತವಾಗಿರೋಂಥ ಕೆಲಸಗಳನ್ನು ಮಾಡಿದರೆ ತುಂಬ ಲಾಭ ಸಿಗುತ್ತದೆ. ಇಲ್ಲಿ ಉಗ್ರ ನಕ್ಷತ್ರಗಳು ನೋಡಿ, ಉಗ್ರ ನಕ್ಷತ್ರಗಳು ಅಂದರೆ ಪುಬ್ಬ, ಪೂರ್ವಾಷಾಢ, ಪೂರ್ವಭಾದ್ರ, ಭರಣಿ, ಮಖ ಇವು ಉಗ್ರ ನಕ್ಷತ್ರಗಳಾಗಿರ್ತವೆ. ಇವು ಘೋರವಾದ ಕೆಲಸಗಳು ಆರಂಭ ಮಾಡೋದು. ಯಾವುವು ಅಂದರೆ ಔಷಧಿ ಕಂಪನಿಗಳು, ಈ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಕಬ್ಬಿನ ಫ್ಯಾಕ್ಟ್ರಿ, ಇಂಥ ಕಾರ್ಖಾನೆಗಳು ತುಂಬ ಬೆಂಕಿ ಹಚ್ಚಿ ಆರಂಭ ಮಾಡೋಂಥವು. ಈ ದೊಡ್ಡ ದೊಡ್ಡ ಕಂಪ್ನಿಗಳು ಉತ್ಪತ್ತಿಗಳು ಆರಂಭ ಮಾಡೋಂಥದ್ದು. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮಗೆ ಇಂಥ ದಿನ ಆರಂಭ ಲಾಭಗಳು ಆಗುತ್ತವೆ. ಈ ರೀತಿ ಉಗ್ರ ನಕ್ಷತ್ರಗಳು ಅಂದರೆ ಈ ರೀತಿ ಶಕ್ತಿ ಇರೋಂಥವು ನಕ್ಷತ್ರ. ಈ ರೀತಿ ಮಾಡಿದರೆ ನಿಮಗೆ ಕಾರ್ಖಾನೆ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಬೆಂಕಿ ಹಚ್ಚೋದಿರುತ್ತೆ, ಆರಂಭ ಮಾಡೋದು. ಆ ಕಂಪ್ನಿ ಅವತ್ತು ಉದ್ಘಾಟನೆಯಿದೆ, ಆ ಪ್ರೊಡಕ್ಷನ್ ತಯಾರಿ ಮಾಡೋದಿರುತ್ತೆ. ಅಂಥ ದಿನ ನೀವು ಮಾಡಿದ್ರೂ ತುಂಬ ಲಾಭಗಳು ಸಿಗುತ್ತವೆ. ಮತ್ತು ಸಾಧಾರಣ ನಕ್ಷತ್ರಗಳು, ಕೃತಿಕ, ವಿಶಾಖ ಇವೆರಡು ಸಾಧಾರಣ ನಕ್ಷತ್ರಗಳಾಗಿರ್ತವೆ. ಈ ರೀತಿ ಈ ನಕ್ಷತ್ರಗಳನ್ನು ತಿಳಿಯಬೇಕು. ತಿಳಿದು ನೀವು ಮಾಡಿದ್ದೇ ಆದರೆ ತುಂಬ ಲಾಭಗಳು ದೊರೆತಾ ಹೋಗ್ತವೆ. ಮತ್ತು ಚರ ನಕ್ಷತ್ರಗಳು, ಚರ ನಕ್ಷತ್ರದಲ್ಲಿ ಏನು ಮಾಡಬೇಕು ಸ್ವಾಮಿ ಅಂದರೆ ವಾಹನ ಖರೀದಿ, ವಿಶೇಷವಾಗಿ ವಾಹನ. ಶ್ರವಣ, ಧನಿಷ್ಠ, ಶತತಾರ, ಪುನರ್ವಸು, ಸ್ವಾತಿ ಈ ನಕ್ಷತ್ರಗಳು ರಥೋತ್ಸವಗಳು ಮಾಡೋದ್ರಿಂದ ನೋಡಿ, ಜಾತ್ರೆ ಕಾರ್ಯಕ್ರಮಗಳು, ಏನೋ ಹೊಸ ವರ್ಷ ಇವತ್ತು ಆರಂಭ ಮಾಡ್ತಾ ಇದ್ದೀರಿ, ಏನೋ ಇದೆ ಅಂದರೆ ಜಾತ್ರೆ ಮತ್ತು ಜಾತ್ರೆ ಮಾಡೋದಿರಲಿ, ಹಿಂದಿಂದ ಮಾಡಿಕೊಂಡು ಬರ್ತಿರ್ತಾರೆ. ಆ ರಥ ಆರಂಭ ಆ ನಕ್ಷತ್ರ ದಿನ ಮಾಡಿದ್ರೂ ತುಂಬ ಬೇಗ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತವೆ. ಮತ್ತು ಲೈಸೆನ್ಸ್ಗಳು ಪಡೆಯುವಂಥದ್ದು ಈ ರೀತಿ ಮಾಡಿದರೆ ತುಂಬ ಅನುಕೂಲ. ವಾಹನ ಖರೀದಿ ತುಂಬ ವಿಶೇಷವಾಗಿ ಚರ ನಕ್ಷತ್ರಗಳಲ್ಲಿ ಮಾಡಬೇಕು. ಈ ರೀತಿ ಈ ನಕ್ಷತ್ರಗಳ ನಮಗೆ ಇಷ್ಟು ಸಹಾಯಗಳು ಮಾಡ್ತಾ ಇದ್ದಾವೆ. ಅವನ್ನ ತಿಳ್ಕೊಂಡು ಯಾವ ನಕ್ಷತ್ರದವರು ಯಾವ ತಾರೆ ಇದೆ ಅವತ್ತು, ಜನ್ಮ ತಾರೆನೋ, ಸಂಪತ್ ತಾರೆನೋ, 20 ತಾರೆನೋ, ಕ್ಷೇಮ ತಾರೆನೋ, ಸಾಧಕ ತಾರೆನೋ, ವದ ತಾರೆನೋ, ಮಿತ್ರ ತಾರೆನೋ, ಪರಮ ಮಿತ್ರ ತಾರೆನೋ ನಿಮ್ಗೆ ಗೊತ್ತಾಗಿಲ್ವಾ? ಒಂದು ಫೋನ್ ಮುಖಾಂತರ ನಿಮ್ಮ ನಕ್ಷತ್ರ ಯಾವುದು, ಈ ದಿನ ನಕ್ಷತ್ರ ಯಾವುದು, ಈ ವಾರದಲ್ಲಿ ನಾ ಮಾಡ್ಬೇಕಂತಿದ್ದೆ ಸ್ವಾಮಿ, ಯಾವ ದಿನ ಮಾಡಲಿ, ನನಗೆ ಜನ್ಮ ತಾರೆ, ತಾರಾಬಲ ಹೆಂಗಿದೆ, ಚಂದ್ರಬಲ ಹೆಂಗಿದೆ, ಒಂದು ವಾಟ್ಸಾಪ್ ಮುಖಾಂತರನೂ ನಿಮಗೆ ಆನ್ಸರ್ ಮಾಡಲಾಗೋದು. ನಾವಿರಲಿ, ನಮ್ಮ ಶಿಷ್ಯರಿರಲಿ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಇಷ್ಟೆಲ್ಲ ನಿಮಗೆ ಬೆನಿಫಿಟ್. ನಾವೇನು ವಿಚಾರ ಮಾಡ್ತಾಯಿದ್ದೀವಿ ಇವತ್ತು, ಸಮಸ್ಯೆ ಆದ ನಂತರ ಹುಡುಕೋದಲ್ಲ, ಸಮಸ್ಯೆಗೆ ಮುಂಚೆನೇ ನಾವು ಯಾವ ರೀತಿ ಇದನ್ನು ತಡೆಗಟ್ಟಬಹುದು, ಸಮಸ್ಯೆಗಳನ್ನು ಮೂಲಗಳನ್ನು ಕಂಡುಹಿಡಿಬೇಕು. ನಾವು ಯಾಕೆ ಆಗ್ತಾ ಇದೆ, ಮಾನವ ಜನ್ಮಕ್ಕೆ ಸಮಸ್ಯೆ ಯಾಕೆ ಬರ್ತಾ ಇದೆ, ಸಮಸ್ಯೆ ಆದಮೇಲೆ ಮೆಡಿಸಿನ್ ಕೊಡೋದು ಬೇರೆ, ಸಮಸ್ಯೆ ಮುಂಚೆನೇ ನಮಗೆ ಇಷ್ಟೆಲ್ಲ ಗ್ರಂಥಗಳು ಎಲ್ಲ ನಮಗೆ ಈ ಋಷಿ ಮುನಿಗಳು ಕೊಟ್ಟು ಹೋಗಿದ್ದಾರೆ. ಇವನ್ನ ನಾವು ಯಾಕೆ ಉಪಯೋಗ ಮಾಡಿಕೊಂಡು ಅನುಕೂಲತೆಗಳನ್ನ ಮಾಡಬಾರ್ದು, ಯಾಕೆ ಕೆಟ್ಟ ಆದ್ಮೇಲೆ ನಾವು ವಿಚಾರ ಮಾಡಬೇಕು. ಈಗೆಲ್ಲ ಆಧುನಿಕ ಯುಗ, ನಾವು ಏನು ಒಂದು ಊರಿಂದ ಇನ್ನೊಂದು ಊರಿಗೆ ಬರೋಂಥದ್ದಿಲ್ಲ. ಒಂದು ವಾಟ್ಸಾಪ್ ಮುಖಾಂತರ ನೀವು ದುಡ್ಡು ಅಲ್ಲೇ ಬಂದು ಕೊಡ್ಬೇಕಂತ ಇರಲ್ಲ. ಗುರುಗಳ ಕಾಣಿಕೆ ಫೋನ್ಪೇ ಮುಖಾಂತರನೂ ಮಾಡಿ, ನೀವು ವಾಟ್ಸಾಪ್ ಮುಖಾಂತರ ನಿಮ್ದು ಏನೇ ಸಮಸ್ಯೆ ಇರಲಿ ತಿಳ್ಕೊಂಡು ಯಾವ ನಕ್ಷತ್ರದವರು ಯಾವ ನಕ್ಷತ್ರ ದಿನ ಮಾಡಿದರೆ ಶುಭ ಅನ್ನೋದನ್ನು ತಿಳಿರಿ. ನೀವು ನಿಮ್ಮ ಉನ್ನತ ಜೀವನವನ್ನು ಮಾಡಲು ಎರಡನೇ ಮಾತೇ ಇಲ್ಲ. ಗಾದೆ ಸುಳ್ಳಾದರೂ ವೇದ ಸುಳ್ಳಲ್ಲ ಅಂತ. ಆದರೆ ಶಾಸ್ತ್ರೀಯ ಸುಳ್ಳಾಗಬಹುದು, ಶಾಸ್ತ್ರ ಸುಳ್ಳಲ್ಲ ಅಂತ. ಆ ರೀತಿ ನಾವು ಅರ್ಥ ಮಾಡಿಕೊಂಡು ಮಾಡಿದ್ದೆ ಆದರೆ ಎಲ್ಲ ಶುಭ ಆಗೋದ್ರಲ್ಲೇ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕರಡ ಯೋಗಗಳ ಬಗ್ಗೆ ತಿಳಿಸ್ತಾ ಹೋಗೋಣ. ಶಿವಾರ್ಪಣಮಸ್ತು. ಸರ್ವೇ ಜನ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು.